forever on fire. ತುಮಕೂರಿನಿಂದ ಹರಿಶ್ಚಂದ್ರ ನಾಯಕ್ ಇದ್ದಾರೆ. ಹರಿಶ್ಚಂದ್ರ ನಾಯಕ್, ಈ ಸರ್ಕಾರದ ಕೆಲಸ ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡ್ತಾರಲ್ಲ ಆ ಥರದ ಕೆಲಸ. ಈ ಒಂದು ಫೇಮಸ್ ಸೇಯಿಂಗ್ ಇದೆ, ಈ ಧನವಂತರಿಗೆ ಧನ್ವಂತರಿ ಅಂತ. ಯಾರ ಹತ್ರ ದುಡ್ಡಿರುತ್ತೋ ಅವ್ರಿಗೆ ಮಾತ್ರ ಈ ಥರ ಆರೋಗ್ಯದ ಸೇವೆ ಸಿಗೋದು ಅಂತ. ತುಮಕೂರಿನಲ್ಲೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪಾಸಿಟಿವ್ ಕೇಸ್ಗಳು ಬರ್ತಾ ಇದ್ದಾವೆ. ಆಸ್ಪತ್ರೆಗೆ ಹೋದರೆ ಒಂದ ಡಾಕ್ಟರ್ ಇರೋದಿಲ್ಲ, ಬೆಡ್ ಇರೋದಿಲ್ಲ, ಎಲ್ಲಾನು ಇದ್ರೆ ಮೆಡಿಸಿನ್ಸ್ ಇರೋದಿಲ್ಲ. ಇನ್ನೂ ಮುಂಜಾಗ್ರತೆ ಕ್ರಮನೇ ಇಲ್ವಲ್ಲ ಹರಿಶ್ಚಂದ್ರ ನಾಯಕ್? ಎಸ್ ವಾಸುದೇವ್, ಏನು ಬೆಂಗಳೂರಿಗೆ ಹೊಂದಿಕೊಂಡಿರುವಂತಹ ತುಮಕೂರು ಜಿಲ್ಲೆಯಲ್ಲಿ ಕೂಡ ಡೆಂಗಿಯ ಭೀತಿ ಹೆಚ್ಚಾಗ್ತಾ ಇರುವಂತದ್ದು. ಯಾಕಂದ್ರೆ ದಿನದಿಂದ ದಿನಕ್ಕೆ ಏನು ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಏನೋ ಸಾಕಷ್ಟು ಜನರಲ್ಲಿಯೂ ಕೂಡ ಆತಂಕ ಮನೆ ಮಾಡ್ತದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿಯವರೆಗೆ ಸುಮಾರು 182 ಕೇಸ್ಗಳು ತುಮಕೂರು ಜಿಲ್ಲೆಯಲ್ಲಿ ಪತ್ತೆಯಾಗಿರುವಂತದ್ದು. ಅದರಲ್ಲಿಯೂ ಕೂಡ ತುಮಕೂರು ನಗರದಲ್ಲಿ ಏನು ಸ್ಮಾರ್ಟ್ ಸಿಟಿ ಅನ್ನುವಂತಹ ಖ್ಯಾತಿಯನ್ನ ಕೂಡ ತುಮಕೂರು ನಗರ ಪಡೆದಿದೆ. ಆದ್ರೆ ಈ ತುಮಕೂರು ನಗರದಲ್ಲಿಯೇ ಅತಿ ಹೆಚ್ಚು ಕೇಸ್ಗಳು ಇದೀಗ ಪತ್ತೆ ಆಗ್ತಾ ಇರುವಂತದ್ದು. ಸುಮಾರು ಇಲ್ಲಿವರೆಗೆ 59 ಕೇಸ್ಗಳು ತುಮಕೂರು ನಗರದಲ್ಲಿಯೇ ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ತುಮಕೂರಿನ ನಗರವಾಸಿಗಳಿಗೆ ಈಗ ಆತಂಕ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಬೆಂಗಳೂರಿಗೂ ಕೂಡ ಸಾಕಷ್ಟು ಜನರು ಪ್ರತಿನಿತ್ಯ ಇಲ್ಲಿಂದ ಓಡಾಟವನ್ನ ಕೂಡ ಮಾಡ್ತಾರೆ. ತಮ್ಮ ಏನು ಕೆಲಸ ಕಾರ್ಯಗಳಿಗಾಗಿ ಬೆಂಗಳೂರಿಗೆ ಸಾಕಷ್ಟು ಜನರು ಹೋಗ್ತಾ ಇರ್ತಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಈಗ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ತುಮಕೂರಿಗೂ ಕೂಡ ಅಲ್ಲಿಂದ ಏನು ಈ ಪ್ರಕರಣಗಳು ಅಂದ್ರೆ ಈಗ ಏನು ರೋಗ ಇಲ್ಲಿಗೆ ಬರ್ಬೋದು ಅನ್ನುವಂತ ಆತಂಕ ಜನರಿಗೆ ಕಾಡ್ತಾ ಇರುವಂತದ್ದು. ಜೊತೆಗೆ ನೀವು ಹೇಳಿದಂತೆ ಇಲ್ಲಿವರೆಗೂ ಕೂಡ ಏನು ಕೇವಲ 182 ಕೇಸ್ಗಳು ಮಾತ್ರ ಪತ್ತೆಯಾಗಿದೆ. ಮತ್ತೆ ಯಾವುದೇ ಸಾವು ನೋವು ಆಗಿಲ್ಲ ಅನ್ನುವಂತ ಕಾರಣದಿಂದಾಗಿ ಜಿಲ್ಲಾಡಳಿತ ಇರ್ಬೋದು, ಜೊತೆಗೆ ಆರೋಗ್ಯ ಇಲಾಖೆ ಇರ್ಬೋದು, ಇಲ್ಲಿವರೆಗೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಸರಿಯಾದ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಜೊತೆಗೆ ಏನು ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಈ ಬಗ್ಗೆ ಯಾವುದೇ ಸರಿಯಾದ ಮಾಹಿತಿ ಕೂಡ ಇಲ್ಲ ಅನ್ನುವಂತ ಕಾರಣದಿಂದಾಗಿ ನಿನ್ನೆಯಷ್ಟೇ ಏನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಭೆಯನ್ನ ನಡೆಸಿದ್ರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ. ಈ ಸಭೆಯಲ್ಲಿ ಅಧಿಕಾರಿಗಳು ಏನು ಸಮರ್ಪಕ ಮಾಹಿತಿಯನ್ನ ಕೊಡ್ಲಿಕ್ಕೆ ಏನು ಹಿಂದೇಟು ಹಾಕಿದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಪರಮೇಶ್ವರ್ ಅವರು ಕೂಡ ಅಧಿಕಾರಿಗಳ ಮೇಲೆ ಗರಂ ಕೂಡ ಆಗಿದ್ರು. ಈ ಹಿನ್ನೆಲೆಯಲ್ಲಿ ಏನು ಇನ್ನೂ ಕೂಡ ಜಿಲ್ಲಾಡಳಿತ ಅಥವಾ ಜಿಲ್ಲಾ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ ಅನ್ನುವಂತ ಏನು ಅನುಮಾನಗಳು ಕೂಡ ಕಾಡ್ತಾ ಇದೆ. ಜೊತೆಗೆ ಈಗಾಗಲೇ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಪ್ರತ್ಯೇಕ ವಾರ್ಡ್ ಅನ್ನ ಕೂಡ ಈ ಒಂದು ಡೆಂಗಿ ಪ್ರಕರಣ ಅಥವಾ ಚಿಕನ್ ಗುನ್ಯಾ ಈ ರೀತಿಯ ಕಾಯಿಲೆಗಳಿಗೆ ತುತ್ತಾಗಿರುವಂತ ಏನು ರೋಗಿಗಳಿಗೆ ಪ್ರತ್ಯೇಕ ವಾರ್ಡ್ ಅನ್ನ ಕೂಡ ಮಾಡಲಾಗಿರುವಂತದ್ದು. ಆದ್ರೆ ಔಷಧಿಗಳ ಕೊರತೆ ಇದೆ ಅನ್ನುವಂತಹ ಏನು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಏನು ವೈದ್ಯರು ಈ ಜಿಲ್ಲಾಸ್ಪತ್ರೆಯಲ್ಲಿ ಸಾಕಷ್ಟು ಜನರು ಇದ್ರೂ ಕೂಡ ಸರಿಯಾದ ಹೊತ್ತಿಗೆ ತಮಗೆ ಚಿಕಿತ್ಸೆ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಕೂಡ ರೋಗಿಗಳು ಹೇಳ್ತಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಹರಿಶ್ಚಂದ್ರ ನಾಯಕ್. ತುಮಕೂರಿನಿಂದ ಹರಿಶ್ಚಂದ್ರ ನಾಯಕ್ ಇದ್ದಾರೆ. ಹರಿಶ್ಚಂದ್ರ ನಾಯಕ್, ಈ ಸರ್ಕಾರದ ಕೆಲಸ ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡ್ತಾರಲ್ಲ ಆ ಥರದ ಕೆಲಸ. ಈ ಒಂದು ಫೇಮಸ್ ಸೇಯಿಂಗ್ ಇದೆ, ಈ ಧನವಂತರಿಗೆ ಧನ್ವಂತರಿ ಅಂತ. ಯಾರ ಹತ್ರ ದುಡ್ಡಿರುತ್ತೋ ಅವ್ರಿಗೆ ಮಾತ್ರ ಈ ಥರ ಆರೋಗ್ಯದ ಸೇವೆ ಸಿಗೋದು ಅಂತ. ತುಮಕೂರಿನಲ್ಲೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪಾಸಿಟಿವ್ ಕೇಸ್ಗಳು ಬರ್ತಾ ಇದ್ದಾವೆ. ಆಸ್ಪತ್ರೆಗೆ ಹೋದರೆ ಒಂದ ಡಾಕ್ಟರ್ ಇರೋದಿಲ್ಲ, ಬೆಡ್ ಇರೋದಿಲ್ಲ, ಎಲ್ಲಾನು ಇದ್ರೆ ಮೆಡಿಸಿನ್ಸ್ ಇರೋದಿಲ್ಲ. ಇನ್ನೂ ಮುಂಜಾಗ್ರತೆ ಕ್ರಮನೇ ಇಲ್ವಲ್ಲ ಹರಿಶ್ಚಂದ್ರ ನಾಯಕ್? ಎಸ್ ವಾಸುದೇವ್, ಏನು ಬೆಂಗಳೂರಿಗೆ ಹೊಂದಿಕೊಂಡಿರುವಂತಹ ತುಮಕೂರು ಜಿಲ್ಲೆಯಲ್ಲಿ ಕೂಡ ಡೆಂಗಿಯ ಭೀತಿ ಹೆಚ್ಚಾಗ್ತಾ ಇರುವಂತದ್ದು. ಯಾಕಂದ್ರೆ ದಿನದಿಂದ ದಿನಕ್ಕೆ ಏನು ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಏನೋ ಸಾಕಷ್ಟು ಜನರಲ್ಲಿಯೂ ಕೂಡ ಆತಂಕ ಮನೆ ಮಾಡ್ತದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿಯವರೆಗೆ ಸುಮಾರು 182 ಕೇಸ್ಗಳು ತುಮಕೂರು ಜಿಲ್ಲೆಯಲ್ಲಿ ಪತ್ತೆಯಾಗಿರುವಂತದ್ದು. ಅದರಲ್ಲಿಯೂ ಕೂಡ ತುಮಕೂರು ನಗರದಲ್ಲಿ ಏನು ಸ್ಮಾರ್ಟ್ ಸಿಟಿ ಅನ್ನುವಂತಹ ಖ್ಯಾತಿಯನ್ನ ಕೂಡ ತುಮಕೂರು ನಗರ ಪಡೆದಿದೆ. ಆದ್ರೆ ಈ ತುಮಕೂರು ನಗರದಲ್ಲಿಯೇ ಅತಿ ಹೆಚ್ಚು ಕೇಸ್ಗಳು ಇದೀಗ ಪತ್ತೆ ಆಗ್ತಾ ಇರುವಂತದ್ದು. ಸುಮಾರು ಇಲ್ಲಿವರೆಗೆ 59 ಕೇಸ್ಗಳು ತುಮಕೂರು ನಗರದಲ್ಲಿಯೇ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ತುಮಕೂರಿನ ನಗರವಾಸಿಗಳಿಗೆ ಈಗ ಆತಂಕ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಬೆಂಗಳೂರಿಗೂ ಕೂಡ ಸಾಕಷ್ಟು ಜನರು ಪ್ರತಿನಿತ್ಯ ಇಲ್ಲಿಂದ ಓಡಾಟವನ್ನ ಕೂಡ ಮಾಡ್ತಾರೆ. ತಮ್ಮ ಏನು ಕೆಲಸ ಕಾರ್ಯಗಳಿಗಾಗಿ ಬೆಂಗಳೂರಿಗೆ ಸಾಕಷ್ಟು ಜನರು ಹೋಗ್ತಾ ಇರ್ತಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಈಗ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ತುಮಕೂರಿಗೂ ಕೂಡ ಅಲ್ಲಿಂದ ಏನು ಈ ಪ್ರಕರಣಗಳು ಅಂದ್ರೆ ಈಗ ಏನು ರೋಗ ಇಲ್ಲಿಗೆ ಬರ್ಬೋದು ಅನ್ನುವಂತ ಆತಂಕ ಜನರಿಗೆ ಕಾಡ್ತಾ ಇರುವಂತದ್ದು. ಜೊತೆಗೆ ನೀವು ಹೇಳಿದಂತೆ ಇಲ್ಲಿವರೆಗೂ ಕೂಡ ಏನು ಕೇವಲ 182 ಕೇಸ್ಗಳು ಮಾತ್ರ ಪತ್ತೆಯಾಗಿದೆ. ಮತ್ತೆ ಯಾವುದೇ ಸಾವು ನೋವು ಆಗಿಲ್ಲ ಅನ್ನುವಂತ ಕಾರಣದಿಂದಾಗಿ ಜಿಲ್ಲಾಡಳಿತ ಇರ್ಬೋದು, ಜೊತೆಗೆ Agony forever on fire.
ಆರೋಗ್ಯ ಇಲಾಖೆ ಇರ್ಬೋದು ಇಲ್ಲಿಯವರೆಗೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಸರಿಯಾದ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಜೊತೆಗೆ ಏನು ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಈ ಬಗ್ಗೆ ಯಾವುದೇ ಸರಿಯಾದ ಮಾಹಿತಿ ಕೂಡ ಇಲ್ಲ ಅನ್ನುವಂತ ಕಾರಣದಿಂದಾಗಿ ನಿನ್ನೆಯಷ್ಟೇ ಏನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಭೆಯನ್ನ ನಡೆಸಿದ್ರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ. ಈ ಸಭೆಯಲ್ಲಿ ಅಧಿಕಾರಿಗಳು ಏನು ಸಮರ್ಪಕ ಮಾಹಿತಿಯನ್ನ ಕೊಡ್ಲಿಕ್ಕೆ ಏನು ಹಿಂದೇಟು ಹಾಕಿದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಪರಮೇಶ್ವರ್ ಅವರು ಕೂಡ ಅಧಿಕಾರಿಗಳ ಮೇಲೆ ಗರಂ ಕೂಡ ಆಗಿದ್ರು. ಈ ಹಿನ್ನೆಲೆಯಲ್ಲಿ ಏನು ಇನ್ನೂ ಕೂಡ ಜಿಲ್ಲಾಡಳಿತ ಅಥವಾ ಜಿಲ್ಲಾ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ ಅನ್ನುವಂತ ಏನು ಅನುಮಾನಗಳು ಕೂಡ ಕಾಡ್ತಾ ಇದಾವೆ. ಜೊತೆಗೆ ಈಗಾಗಲೇ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಪ್ರತ್ಯೇಕ ವಾರ್ಡ್ ಅನ್ನ ಕೂಡ ಈ ಒಂದು ಡೆಂಗಿ ಪ್ರಕರಣ ಅಥವಾ ಚಿಕನ್ ಗುನ್ಯಾ ಈ ರೀತಿಯ ಕಾಯಿಲೆಗಳಿಗೆ ತುತ್ತಾಗಿರುವಂತ ಏನು ರೋಗಿಗಳಿಗೆ ಪ್ರತ್ಯೇಕ ವಾರ್ಡ್ ಅನ್ನ ಕೂಡ ಮಾಡಲಾಗಿರುವಂತದ್ದು. ಆದ್ರೆ ಔಷಧಿಗಳ ಕೊರತೆ ಇದೆ ಅನ್ನುವಂತಹ ಏನು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಏನು ವೈದ್ಯರು ಈ ಜಿಲ್ಲಾಸ್ಪತ್ರೆಯಲ್ಲಿ ಸಾಕಷ್ಟು ಜನರು ಇದ್ರೂ ಕೂಡ ಸರಿಯಾದ ಹೊತ್ತಿಗೆ ತಮಗೆ ಚಿಕಿತ್ಸೆ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಕೂಡ ರೋಗಿಗಳು ಹೇಳ್ತಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಹರಿಶ್ಚಂದ್ರ ನಾಯಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.